ಹೆಲೋ ಎವ್ರಿವನ್. 56ನೇ ಪ್ರಶ್ನೆಯನ್ನು ನೋಡೋಣ. ಬೇರಿಯಂ ಕ್ಲೋರೈಡ್ ಅನ್ನು ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸುವುದು ಯಾವ ರೀತಿಯ ರಾಸಾಯನಿಕ ಕ್ರಿಯೆಗೆ ಒಂದು ಉದಾಹರಣೆಯಾಗಿದೆ? ಏಕೆ? ಈ ಕ್ರಿಯೆಗೆ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಬೇರಿಯಂ ಕ್ಲೋರೈಡ್ ಮತ್ತೆ ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣ ಅಂತ ಹೇಳಿದ್ದಾರೆ. ಸೊ ಅಲ್ಯೂಮಿನಿಯಂ ಸಲ್ಫೇಟ್ ಅಂತ ಅಂದ್ರೆ AlSO4 ಥ್ರೈಸ್ ಅಂತ ಬರಿತೀವಿ ನಾವು. ಇದನ್ನ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರಬಹುದು ನಿಮಗೆ. ಇದು ಅಲ್ಯೂಮಿನಿಯಂ ಸಲ್ಫೇಟ್ ಆಗಿರತ್ತೆ. ನಾವು ಇವಾಗ ಸಾಕಷ್ಟು ಪ್ರಶ್ನೆಯಲ್ಲಿ ಬೇರಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ಸಲ್ಫೇಟ್ನ ವರ್ತನೆಯನ್ನ ನೋಡಿದೀವಿ ಅಲ್ವಾ? ಹಿಂದೆ ನಾವು ಬಿಡಿಸಿದಂತಹ ಸಾಕಷ್ಟು ಪ್ರಶ್ನೆಯಲ್ಲಿ ಈ ಒಂದು ಸಮೀಕರಣ ರಿಪೀಟ್ ಆಗಿದೆ. ಆದ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅದೇನು ಅಂತ ಅಂದ್ರೆ ಸೋಡಿಯಂ ಸಲ್ಫೇಟ್ ಬದಲಾಗಿ ಅಲ್ಯೂಮಿನಿಯಂ ಸಲ್ಫೇಟ್ ಇದೆ. ಆದ್ರೆ ಇಲ್ಲೂ ಕೂಡ ನಡೆಯೋದು ದ್ವಿಸ್ಥಾನ ಪಲ್ಲಟ ಕ್ರಿಯೆನೇ ಆಗಿರತ್ತೆ. ಯಾಕಂದ್ರೆ ಬೇರಿಯಂ ಅಯಾನುಗಳು ಉಂಟಾಗ್ತಾ ಇರತ್ತೆ, ಹಾಗೆ ಕ್ಲೋರಿನ್ನ ಅಯಾನುಗಳು ಉಂಟಾಗ್ತಾ ಇರತ್ತೆ. ಅಂದ್ರೆ ಕ್ಲೋರೈಡ್ ಅಯಾನುಗಳು ಉಂಟಾಗ್ತಾ ಇರತ್ತೆ, ಹಾಗೆ ಅಲ್ಯೂಮಿನಿಯಂ ಅಯಾನು ಉಂಟಾಗ್ತಾ ಇರತ್ತೆ, ಮತ್ತೆ ಸಲ್ಫೇಟ್ ಅಯಾನು ಉಂಟಾಗ್ತಾ ಇರತ್ತೆ. ಇಲ್ಲಿ ಈ ಬೇರಿಯಂ ಮತ್ತೆ ಸಲ್ಫೇಟ್ ಅಯಾನುಗಳು ಸೇರಿ BaSO4 ಅನ್ನ ಉಂಟು ಮಾಡ್ತಾ ಇರತ್ತೆ. ನಾವು ಸೋಡಿಯಂ ಸಲ್ಫೇಟ್ ಮತ್ತೆ ಬೇರಿಯಂ ಕ್ಲೋರೈಡ್ ಕ್ರಿಯೆಯಲ್ಲೂ ಇದನ್ನೇ ಗಮನಿಸಿದ್ವಿ ಅಲ್ವಾ? ನೀರಿನಲ್ಲಿ ಕರಗದ ಪ್ರಕ್ಷೇಪ ಉಂಟಾಗೋದನ್ನ ಇಲ್ಲೂ ಕೂಡ ಅದೇ ಆಗ್ತಾ ಇರತ್ತೆ. ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆನೇ ಆಗಿರತ್ತೆ. ಹಾಗೆ Al3 ಮತ್ತೆ Cl ಮೈನಸ್ ಅಯಾನುಗಳು ಸೇರಿ Al3+ ಮತ್ತೆ Cl ಮೈನಸ್ ಅಯಾನುಗಳು ಸೇರಿ AlCl3 ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನ ಉಂಟು ಮಾಡ್ತಾ ಇರತ್ತೆ. ಈ ಎರಡು ಹೊಸ ಉತ್ಪನ್ನಗಳು, ಹೊಸ ಸಂಯುಕ್ತಗಳು ಉಂಟಾಗ್ತಾ ಇರತ್ತೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರೋದು ಯಾವ ರೀತಿಯ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗಿರತ್ತೆ. ಯಾಕೆ ಅಂತ ಅಂದ್ರೆ ಎರಡು ಅಯಾನುಗಳ ವಿನಿಮಯ ಅಥವಾ ಸ್ಥಾನ ಪಲ್ಲಟವನ್ನ ನಾವಿಲ್ಲಿ ನೋಡಬಹುದು. ಹಾಗಾಗಿ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿರತ್ತೆ. ಮತ್ತೆ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನ ಬರೆಯೋದಿಕ್ಕೂ ಕೇಳಿದ್ದಾರೆ. ಇಲ್ಲಿ ಕೆಳಗಡೆ ಬರ್ದಿರೋದು ಸಮತೋಲಿತ ರಾಸಾಯನಿಕ ಸಮೀಕರಣ ಆಗಿದೆ ಮಕ್ಕಳೇ. ಇದಿಷ್ಟನ್ನು ನಾವು ಉತ್ತರವಾಗಿ ಬರಿಬೇಕಾಗತ್ತೆ.